ಲಂಚದ ಬೇಡಿಕೆಯ ಆರೋಪ ಜೊತೆಗೆ ಲೋಕಾಯುಕ್ತ ಕಚೇರಿಗೆ ಹಲವಾರು ದೂರುಗಳು ಕೇಳಿ ಬಂದ ಹಿನ್ನೆಲೆ ಮಾಪನ ಸೌಧದ ಮೇಲೆ ಉಪ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಉಪ ಲೋಕಾಯುಕ್ತರಾದ ಫಣೀಂದ್ರ ಮತ್ತು ಬಿ ವೀರಪ್ಪ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ದಾಖಲೆಗಳ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 30ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯಲ್ಲಿ ಭಾಗಿಯಾಗಿದ್ದಾರೆ. ದಾಳಿ ವೇಳೆ ಅಧಿಕಾರಿಗಳು ಮುಂದಿನ 10 ದಿನಕ್ಕೂ ಮುಂಗಡವಾಗಿ ಹಾಜರಾತಿ ಹಾಕಿ ಹೋಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಉಪ ಲೋಕಾಯುಕ್ತರಾದ ಫಣೀಂದ್ರ ಮತ್ತು ಬಿ ವೀರಪ್ಪ ರಿಜಿಸ್ಟರ್ ಬುಕ್ ಮುಂದೆ ಇಟ್ಕೊಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರೂಮ್ಗಳನ್ನ ಯಾಕ್ರಿ ಬೀಗ ಹಾಕಿದ್ರಿ? ರೂಮ್ ತೋರಿಸಬೇಕು ಇವಾಗಲೇ. ರೂಮ್ ಬೀಗ ಹಾಕೊಂಡು ಯಾಕೆ ಹೋಗಿದ್ದಾರೆ? ಕೆಲಸದ ದಿನಗಳಲ್ಲಿ ಯಾಕೆ ಹಾಕಿದ್ದಾರೆ? ಪಬ್ಲಿಕ್ ಆಫೀಸ್ನಲ್ಲಿ ಯಾಕೆ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ? ಯಾಕೆ ಚೇಂಬರ್ಗಳು ರೂಮ್ಗಳು ಲಾಕ್ ಹಾಕಿದ್ದಾರೆ? ಲಾಕ್ ಮಾಡಿಕೊಂಡು ಹೋಗೋಕೆ ಯಾರ್ರೀ ನಿಮಗೆ ಅಧಿಕಾರ ಕೊಟ್ಟಿದ್ದು? ಗೌರ್ಮೆಂಟ್ನಲ್ಲಿ ರೂಲ್ಸ್ ಇದೆಲ್ಲ ಇದೆಯಾ ಅಂತ ಪ್ರಶ್ನೆಗಳ ಸುರಿಮಳೆ ಕೈದಿದ್ದಾರೆ. ಎಲ್ಲ ಬೀಗಲೇ ಈಗಲೇ ತೆಗೆದುಕೊಂಡು ಬನ್ನಿ, ಜನರ ಟೈಮು ಯಾಕೆ ವೇಸ್ಟ್ ಮಾಡ್ತಿದ್ದೀರಾ ಅಂತ ಅಧಿಕಾರಿಗಳನ್ನ ಮುಂದೆ ನಿಲ್ಲಿಸಿಕೊಂಡು ಇಬ್ಬರು ಉಪ ಲೋಕಾಯುಕ್ತರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಸಿಬ್ಬಂದಿಯ ಫೋನ್ ಪೇ ಚೆಕ್ ಮಾಡಿದ ಉಪ ಲೋಕಾಯುಕ್ತ ಬಿ ವೀರಪ್ಪ, ಜ್ಯೋತಿ ಎಂಬ ಸಿಬ್ಬಂದಿ ಫೋನ್ ಪೇ ಲಿಸ್ಟ್ ನೋಡಿ 50,000 1 ಲಕ್ಷ ಹ್ಯಾಗ್ರಿ ನಿಮ್ಮ ಅಕೌಂಟ್ಗೆ ಬಂತು? 7 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ, ಟ್ರಾನ್ಸ್ಫರ್ ಆಗಿಲ್ವಾ? 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರಿ, ಇನ್ನೂ ಟ್ರಾನ್ಸ್ಫರ್ ಆಗಿಲ್ವಾ ಅಂತ ಕ್ಲಾಸ್ ತೆಗೆದುಕೊಂಡ್ರು.